ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಿಮಗೆ ಲಾಸ್ಟ್ ಟೈಮು ಕನ್ನಡ ಮಾಡಬೇಕಾದ್ರೆ ನಿಮಗೆ ನಾನಾರ್ಥ, ಸಮನಾರ್ಥ, ಧಾತು ಸೂಚನೆ, ಕಾಲ ಮತ್ತು ನಿಷೇಧಾರ್ಥಗಳು ಕೊಡ್ತಾರೆ ಅಂತ ಹೇಳಿದ್ದೆ. ಅದನ್ನ ಮುಗಿಸಿದ್ದೆ. ಇವತ್ತು ನಿಮ್ಗೆ ಈ ನುಡಿಗಟ್ಟು ಮತ್ತೆ ಗುಣವಾಚಕ ವಿಭಕ್ತಿ ಪ್ರತ್ಯಯ ಬಗ್ಗೆ ಶಾರ್ಟ್ ಕಟ್ ಅಲ್ಲಿ ಇವಾಗ ಹೆಂಗೆ ನಿಮ್ಗೆ ಕಾಲ ಬಗ್ಗೆ ಹೇಳ್ಬೇಕಾದ್ರೆ ಹೇಗೆ ನಿಮ್ಗೆ ಶಾರ್ಟ್ ಕಟ್ ಮೆಥಡ್ ಹೇಳಿದ್ನೋ ಅದೇ ತರ ನಿಮ್ಗೆ ಇವಾಗ ನುಡಿಗಟ್ಟು ಕೊಟ್ಟಾಗ ಏನ್ ಸರ್ ಅದು, ಕೆಲವೊಬ್ರಿಗೆ ನುಡಿಗಟ್ಟು ಅಂದ್ರೆ ನಮ್ದ್ರಲ್ಲಿ ನೋಡಿ ಒಂದು 4-5 ತರ ಬರುತ್ತೆ. ಅನುಕರಣ ವ್ಯಯ, ಜೋಡಿ ಪದ, ದ್ವಿರುಕ್ತಿ, ಇದೆಲ್ಲ ಇವಾಗ ನಿಮ್ಗೆ ಕೊಡ್ತಲ್ಲ. ಆಲ್ಮೋಸ್ಟ್ ನಾನ್ ಮಾಡಲ್ ಕ್ವಶನ್ ಪೇಪರ್ ನೋಡಿದೆ, ಯಾವ್ದು ಕೊಡ್ತಲ್ಲ. ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಾನ್ ಅರ್ಥ ಕೊಟ್ಟಿರೋ ಅದು ಮಾಡ್ಸಿದೀನಿ. ನೆಕ್ಸ್ಟ್ ಧಾತು ಸೂಚನೆ ಹೆಂಗೆ ಅಂತ ಮಾಡ್ಸಿದೀನಿ. ಈಗ ನುಡಿಗಟ್ಟಲ್ಲಿ ನಿಮ್ಗೆ ನೋಡ್ರಿ, ಫಸ್ಟ್ ನಿಮ್ಗೆ ನುಡಿಗಟ್ಟು ಏನು ಇಲ್ಲೇ ಹಾಕ್ತೀನಿ. ನುಡಿಗಟ್ಟು ಏನು ನುಡಿಗಟ್ಟಲ್ಲಿ ಏನ್ ಕೊಟ್ಟಿದ್ರು ನಿಮ್ಗೆ ಅಂದ್ರೆ ಫಸ್ಟ್ ನಿಮ್ಗೆ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಅಡಿಪಾಯ, ಅಜಗಜಾಂತರ, ಕಣ್ಣರಳಿಸು ಅಂತ ಕೊಟ್ಟಿದ್ರು. ಓಕೆ, ಅಡಿಪಾಯ ಅಲ್ವಾ, ಅಡಿಪಾಯ ಅಂತ ಕೊಟ್ಟಿದ್ರು. ಅಡಿಪಾಯ ಮಾಡಲ್ ಕ್ವಶನ್ ಪೇಪರ್. ಆಮೇಲೆ ಇನ್ನು ಯಾವ್ದಾವ್ದು ಕೊಡ್ತಾರೆ ಅಂತ ಹೇಳ್ತೀನಿ. ಅಡಿಪಾಯ, ಅಜಗಜಾಂತರ, ಕಣ್ಣರಳಿಸು. ಏನು ಇದು ನೋಡ್ರಿ, ಇಲ್ಲಿ ಒಂದು ಸುಮ್ನೆ ಒಂದೆರಡು ಎಕ್ಸಾಂಪಲ್. ಅಡಿಪಾಯ ಅಂದ್ರೇನು, ಕೆಳಗಡೆ ಇರುವಂತ ಜಾಗ ಅಂದ್ರೆ ಬೇಸ್ಮೆಂಟ್. ಈ ಬೇಸ್ಮೆಂಟ್ ಅಂದ್ರೆ ಏನು, ಈಗ ನಾವು ಮುಂದೆ ಏನೇ ಒಂದು ಸಾಧನೆ ಮಾಡ್ಲಿಕ್ಕೋಸ್ಕರ, ಇವಾಗ ಫಾರ್ ಎಕ್ಸಾಂಪಲ್ ದೊಡ್ಡ ದೊಡ್ಡ ಸಾಧನೆಗೆ ಮನೆಯ ಪ್ರಥಮ ಪಾಠಶಾಲೆ ಆಗುವ ಮೂಲಕ ಅಡಿಪಾಯ ಹಾಕಿ ಕೊಡುತ್ತದೆ. ಕರೆಕ್ಟ್ ಅಲ್ವಾ? ನಮ್ ಮನೆನೇ ನಮ್ಗೆ ಅಡಿಪಾಯ ಹಾಕಿ ಕೊಡ್ತಾರೆ, ನಮ್ಮ ಅಮ್ಮನೇ ನಮ್ಗೆ ಮೇನ್ ಅಡಿಪಾಯ. ನೆಕ್ಸ್ಟ್ ಅಜಗಜಾಂತರ, ತುಂಬಾ ವ್ಯತ್ಯಾಸ ಇದೆ. ಈಗ ನೀವು PUC ಇದ್ದೀರಾ, ಓಕೆ, ಪ್ರೌಢಶಾಲಾ ಶಿಕ್ಷಣಕ್ಕೂ ಮತ್ತು ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ, ಹೌದಲ್ಲ? ನೀವು PUC ಇದ್ದಾಗೆ ಒಂಥರ ಇದ್ದೀರಾ, ಆಮೇಲೆ ಹೈಸ್ಕೂಲ್ ಇದ್ದಾಗೆ ಒಂಥರ ಪಾಠ, PUC ಇದ್ದಾಗೆ ಒಂಥರ ಪಾಠ, ಈ ತರ ಎಲ್ಲ ವಿಚಿತ್ರ ಆಗಿರ್ತದೆ. ಇನ್ನ ಕಣ್ಣರಳಿಸು, ಈಗ ಇದು ನೋಡ್ತಾ ನಿಮ್ಗೆ ಇವಾಗ ಹೇಳಿದೆ ಕಣ್ಣರಳಿಸು ಇವೆಲ್ಲ, ಇದು ನೋಡ್ತಾ ನಿಮ್ಗೆ ಏನ್ ಅನ್ಸುತ್ತೆ, ಡೈರೆಕ್ಟ್ ಆಗಿ ಒಂದು ಅರ್ಥ ಕೊಡುತ್ತಿದ್ದು ಹೌದಾ? ಇವಾಗ ಇದನ್ನ ನೋಡಿದ್ರೆ ಕಣ್ಣರಳಿಸು, ಇದ್ರಲ್ಲಿ ಅರ್ಥ ಆಗುತ್ತೆ ನೋಡಿ ನಿಮ್ಗೆ ಹೇಳಿದೆ. ಕಣ್ಣರಳಿಸೋದ್ರೇನು, ಕಣ್ಣು ದೊಡ್ಡದ್ ಮಾಡೋದು, ಕಣ್ಣನ್ನ ಒಂಥರ ನೀಟಾಗಿ ಓಪನ್ ಮಾಡೋದು ಅಂತ. ಆದ್ರೆ ಕಣ್ಣರಳಿಸು ಅಂತ ಇನ್ನೊಂದು ಅರ್ಥ ಅಂದ್ರೆ ಆಶ್ಚರ್ಯವಾಗಿ ನೋಡೋದು ಅಥವಾ ಖುಷಿಯಾಗಿ ನೋಡೋದು, ಇದನ್ನ ಕಣ್ಣರಳಿಸು. ಇದೇ ತರ ನೀವು ಉತ್ತರ ಬರೀಬೇಕಾದ್ರೆ ಏನಂತ ಬರೀಬೇಕು ಅಂದ್ರೆ, ಈ ಅಡಿಪಾಯ ಅಂದ್ರೆ ನೋಡ್ರಿ, ಏನೋ ಕಟ್ಟಡ ಕಟ್ತಾ ಇರೋದಕ್ಕೆ ಅಡಿಪಾಯ ಆಗ್ತಾ ಇದಾರೆ, ಇದಲ್ಲ, ಈ ಅಡಿಪಾಯ ಬೇರೆ. ಓಕೆ, ಈ ತರ ನಿಮ್ದು ಓನ್ ಆಗಿ ಬರೀಬೇಕಿದು. ಅಡಿಪಾಯ ಅಂದ್ರೇನು, ಪ್ರಾಥಮಿಕ ಶಿಕ್ಷಣ ಮುಂದಿನ ಶಿಕ್ಷಣ ಜೀವನಕ್ಕೆ ಅಡಿಪಾಯವಾಗಿರುತ್ತದೆ. ಈ ತರ ಮೀನಿಂಗ್ಫುಲ್ ಆಗಿ ಬರೀಬೇಕು. ಇದೇ ತರ ನಿಮ್ಗೆ ಇನ್ಯಾವ್ದು ಕೊಡ್ಬೋದು ಅಂದ್ರೆ ನೋಡ್ರಿ, ಗಾಳಿಗೆ ತೂರು ಅಂದ್ರೆ ಏನು, ಗಾಳಿಗೆ ಹಿಂಗೆ ತೂರ್ ಬಿಡೋದು ಅಂದ್ರೆ ಗಾಳಿಗೆ ಹಿಂಗೆ ಹಾಸ್ ಬಿಡೋದು ಅಂತ ಮೇಲರ್ಥ. ಆದ್ರೆ ಒಳ ಅರ್ಥ ಏನ್ ತೋರಿಸ್ತೈತೆ ಅದು, ಗಾಳಿಗೆ ತೂರು ಅಂದ್ರೇನು, ಗಾಳಿಗೆ ತೂರು ಬಿಡೋದು, ಏನೋ ಒಂದು ವಿಷಯನ ಗಾಳಿಗೆ ತೂರು ಬಿಡೋದು. ಏನಾದ್ರು ಇಂಪಾರ್ಟೆಂಟ್ ವಿಷಯಗಳು ಅಥವಾ ಈ ಸಿಲ್ಲಿ ವಿಷಯಗಳು, ಇಂಪಾರ್ಟೆಂಟ್ ವಿಷಯಗಳನ್ನ ತಗೊಳ್ಳೋದು, ಸಿಲ್ಲಿ ವಿಷಯಗಳನ್ನ ಗಾಳಿಗೆ ತೂರು ಬಿಡೋದು, ಈ ತರ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದು ಅಂದ್ರೆ ಕೈಯೊಡ್ಡು ಅಂದ್ರೆ ಏನಪ್ಪಾ, ಕೈಯೊಡ್ಡು ಅಂದ್ರೆ ಕೈ ಹಿಂಗ್ ಚಾಚೋದಲ್ವಾ ಕೈಯೊಡ್ಡು ಅಂದ್ರೆ ಕೈ ಚಾಚೋದು. ಆದ್ರೆ ನಾನು ಯಾರೇ ಏನೇ ನಮ್ಗೆ ಏನೋ, ನಾನು ಯಾವ್ದಾದ್ರು ಸಹಾಯಕ್ಕೋಸ್ಕರ ಯಾರು ನಾನು ಕೈ ಒಡ್ಡಲ್ಲ, ಸಣ್ಣ ಪುಟ್ಟ ವಿಷಯಕ್ಕೆ ನಾನು ಯಾರಿಗೂ ಕೈ ಒಡ್ಡಲ್ಲ, ಇದು ಅದರ ಆಕ್ಚುಲಿ ಮೀನಿಂಗ್. ಅಂದ್ರೆ ನಾವು ಯಾರಿಗೂ ಬೇಡ, ಅವಶ್ಯಕತೆ ಇಲ್ಲ ಅಂತ. ಈಗ ಇದೇ ತರದ ಯಾವ್ದಕ್ಕೆ ಕೊಡ್ತಾರೆ ಅಂದ್ರೆ ಕಣ್ಣು ಕೆಂಪಗಾಗಂದ್ರೆ ಏನು, ಕಣ್ಣು ಕೆಂಪಗಾಗದಂದ್ರೆ ಏನೋ ಬಿದ್ಬಿಟ್ಟು ಕೆಂಪಗಾಗದಲ್ಲ. ಆಮೇಲೆ ಕಣ್ಣು ಕೆಂಪಗಾಗು ಅಂದ್ರೆ ಕೋಪಗಳು ಅಲ್ವಾ, ಕೋಪಗೊಳ್ಳೋದು, ಬೇಜಾರಾಗೋದು. ಓಕೆ, ನೆಕ್ಸ್ಟ್ ಕೈ ಕೊಡು. ಇನ್ನೇನು ಅಂತ ಹೇಳಿದ್ರೆ ನಿಮ್ಗೆ ಸಿಂಹ ಸ್ವಪ್ನ. ನೋಡಿ, ಇದನ್ನ ಕೇಳ್ಬೋದು, ಸಿಂಹ ಸ್ವಪ್ನ ಏನು, ಸಿಂಹ ಸ್ವಪ್ನ ಅಂದ್ರೆ ಕಷ್ಟವಾಗಿರೋದನ್ನ ನಾವು ಸಿಂಹ ಸ್ವಪ್ನ ಅಂತೀವಿ. ಇನ್ನು ನೆಕ್ಸ್ಟ್ ಗತಿ ಕಾಣಿಸು ಅಥವಾ ತಲೆಬಾಗು. ಓಕೆ, ಬೇರೂರು ಅಂದ್ರೆ ಇಲ್ಲೇ ಇದ್ಬಿಡೋದು. ಫಾರ್ ಎಕ್ಸಾಂಪಲ್ ಇವಾಗ ಮಹಮ್ಮದ್ ಗಜ್ನಿ ಇಲ್ಲಿ ಬಂದ, ಬೇರೂರು ಕಂಡು ಇದ್ಬಿಡ, ತಗೊಂಡ್ ಹೋದ ಅಲ್ಲ, ಅವರು ಏನೋ ಗುಲಾಬಿ ಸಂತತಿ ಅವ್ರು ಬಂದು ಬೇರೂರು ಬಿಟ್ರು, ತಗೊಂಡೋದ, ಈ ತರ ಬಂದು ಇಲ್ಲೇ ನೆಲೆಸ್ಬಿಡೋದು. ನೋಡ್ರಿ, ಬೇರೆ ಊರಿಂದ ಬಂದು ಬೆಂಗಳೂರಿಗೆ ಇದ್ದು ಬೇರೂರಿದರು, ಇಲ್ಲೇ ಇದ್ಬಿಡೋದು. ಈ ತರ ಇದಷ್ಟು ನುಡಿಗಟ್ಟನ್ನ ಕೊಡ್ತಾನೆ. ಇದನ್ನ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೀಬೇಕು. ನಾನು ಹೇಳಿದ್ರೆ ಇವಾಗ ಬೆಂಗಳೂರಿಗೆ ಬಂದು ಎಲ್ಲ ಇಲ್ಲೇ ಬೇರೂರ್ತಿದ್ದಾರೆ. ಓಕೆ, ಆಮೇಲೆ ಕೊರೋನಾ ಟೈಮಲ್ಲಿ ಎಲ್ಲ ಹಳ್ಳಿಗಳಿಗೆ ಹೋಗಿ ಬೇರೂರಿದ್ರು, ಈ ತರ ಅಲ್ಲೇ ಬೇರೂರು.
ಇದು ಬಂದ್ಬಿಟ್ಟು ನಿಮ್ಗೆ ನುಡಿಗಟ್ಟುಗಳು. ಈ ತರ ನುಡಿಗಟ್ಟುಗಳನ್ನ ಕೇಳ್ತಾರೆ, ಕೆಲವೊಬ್ರು ಗೊತ್ತಿರಲ್ಲ ಅಂತ ಇದೊಂದು ಸಿಂಪಲ್ ಟಾಪಿಕ್ ನ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನುಡಿಗಟ್ಟು ಬಿಟ್ರೆ ನಿಮ್ಗೆ ಇನ್ನೇನ್ ಕೊಡ್ತಾನೆ ಅಂತ ಹೇಳಿದ್ರೆ ನಿಮ್ಗೆ ನೋಡ್ರಿ ಗುಣವಾಚಕಗಳನ್ನು ಕೊಡ್ತಾನೆ. ಗುಣವಾಚಕಗಳು ಏನ್ ಕೊಡ್ತಾನೆ? ಗುಣವಾಚಕಗಳು ಅಲ್ವಾ? ಗುಣವಾಚಕಗಳನ್ನ ಕೊಡ್ತಾನೆ. ಗುಣವಾಚಕಗಳು ಏನ್ ಕೊಡ್ತಾನೆ ನೋಡ್ರಿ? ಗುಣವಾಚಕಗಳು ಅಂದ್ರೆ ಅದ್ರ ಗುಣನ ತಿಳಿಸೋದು. ಓಕೆ, ಅದನ್ನ ಗುಣ ಅಂತ ತಿಳಿಸೋದು. ಏನು ನೋಡ್ರಿ, ನಿಮ್ಗೆ ಇದು ನಾರ್ಮಲ್ ಆಗಿ ನಿಮ್ಗೆ ಏನ್ ಇದ್ರಲ್ಲಿ ಕೊಟ್ಟಿದ್ದ, ಏನ್ ಮಾಡೆಲ್ ಪೇಪರ್ ಅಲ್ಲಿ ಕಿರು ಹಾದಿ, ಇದ್ರಲ್ಲಿ ಯಾವ ತರ ಹಾದಿ? ಅದು ಕಿರು ಹಾದಿ ಅಲ್ವಾ? ಕಿರು ಹಾದಿ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಮರಿಗೂಬೆ. ಮರಿಗೂಬೆ ಅಂತ ಕೊಟ್ಟಿದ್ದ, ಮರಿಗೂಬೆ. ಓಕೆ, ಯಾವ ತರ ಗೂಬೆ? ಅದು ಮರಿಗೂಬೆ. ಮರಿ ಅನ್ನೋದು ಅದರ ಗುಣ ತಿಳಿಸ್ತದೆ, ಮರಿ. ಓಕೆ, ಮರಿ ಅನ್ನೋದು ಅದರ ಗುಣ ತಿಳಿಸ್ತದೆ. ಗೋರಪಾತಕಿ. ಗೋರಪಾತಕಿ, ಅದರಲ್ಲಿ ಗೋರಪಾತಕಿ ಬರ್ಬೇಕಂತ ಗೋರಪಾತಕಿ. ಇದ್ರಲ್ಲಿ ಯಾವ ತರ ಇದೆ ಅದು ಅಂದ್ರೆ ಘೋರವಾಗಿದೆ. ಇದು ಗುಣ ಅಲ್ವಾ? ಇದ್ರಲ್ಲಿ ಫಸ್ಟ್ ಅಲ್ಲಿ ಗುಣಗಳಿದಾವೆ, ಗುಣಗಳು. ಇದೇನೆ ನಿಮ್ಗೆ ಏನೋ ಗುಣವಾಚಕಗಳು ಈ ತರ ತಿಳಿಸ್ತಾ ಹೋಗ್ತಾರೆ. ಇದ್ರಲ್ಲಿ ನಿಮ್ಗೆ ಎಕ್ಸ್ಟ್ರಾ ಒಂದಷ್ಟು ಗುಣವಾಚಕಗಳನ್ನ ಹೇಳ್ಬೇಕು ಅಂದ್ರೆ ನೋಡ್ರಿ, ನಿಮ್ಗೆ ಯಾವುದು ಏನೋ ಇದು ಹುಸಿನಿದ್ದೆ. ಹುಸಿನಿದ್ದೆ ಕೇಳ್ಬೋದು ಇದನ್ನ. ಹುಸಿನಿದ್ದೆ. ಹುಸಿನಿದ್ದೆ ಅಂದ್ರೆ ಯಾವ ತರ ನಿದ್ದೆ? ಹುಸಿನಿದ್ದೆ. ಇದು ವೆರಿ ಇಂಪಾರ್ಟೆಂಟ್. ಇದನ್ನ ಯಾರು ಹೇಳಿ ನೋಡೋಣ ಸ್ವಲ್ಪ. ಹೆಮ್ಮರ. ಹೆಮ್ಮಾಲ ಇದು ನಮಗೆ. ಹೆಮ್ಮಾಲ ಹಿರಿದು. ಹಿರಿದು. ಓಕೆ, ಹಿರಿದು. ಅದರ ಗುಣ ತಿಳಿಸೋದು. ಅದು ಹೇಗಿದೆ? ಕರ್ರಗಿದ್ಯಾ, ಬೆಳ್ಳಗಿದ್ಯಾ, ಚಿಕ್ಕದಾಗಿದ್ಯಾ, ದೊಡ್ಡದಾಗಿದ್ಯಾ, ಅದು ಏನ್ ಮಾಡ್ತದೆ? ಈ ತರ ಗುಣ ತಿಳಿಸೋದಕ್ಕೆ ನಾವು ನೋಡ್ರಿ, ಬೆಳ್ಳಿ ಲೋಟ ನಿಮ್ದ್ರಲ್ಲಿ ಪಾಠದಲ್ಲಿ ಇತ್ತು. ಬೆಳ್ಳಿ ಲೋಟ. ಬೆಳ್ಳಿ ಲೋಟ ಏನು? ಇದ್ರಲ್ಲಿ ಯಾವ್ದು ಯಾವ ಲೋಟ? ಅದು ಬೆಳ್ಳಿ ಲೋಟ. ಅಂದ್ರೆ ಬೆಳ್ಳಿಗಿರೋ ಲೋಟ ಅಥವಾ ಬೆಳ್ಳಿ ಅನ್ನುವಂತ ಒಂದು ಏನೋ ಲೋಹದ ಲೋಟ ಅಂತ. ಇನ್ನು ನೆಕ್ಸ್ಟ್ ನಿಮಗ್ ಬಂತು ಅಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ನಿಮ್ಗೆ ನೋಡ್ರಿ, ಕಡು ಪಾಪ. ಕಡು ಪಾಪ. ಕಡು ಪಾಪ ಏನು? ಕಡು ಪಾಪ ಅಂದ್ರೆ ಯಾವ ತರ ಪಾಪ? ಅದು ಕಡು ಪಾಪ. ಕಡು ಪಾಪ ಇದು ನೋಡ್ರಿ, ಈ ತರ ಗುಣ ಕೇಳ್ತಾರ. ಅದು ಆನ್ಸರ್ ಅಲ್ಲೇ ಇರ್ತದೆ. ನೀವು ನೋಡ್ರಿ ಈ ತರ ಕೊಟ್ರು ಅಂದ್ರೆ ಸ್ವಲ್ಪ ನಿಮ್ಗೆ ನೋಡ್ರಿ ಹೆಮ್ಮರ ಅಂತ ಕೊಟ್ರೆ ಅದು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತಾರೆ ಎಕ್ಸಾಮ್ ಅಲ್ಲಿ. ಹೆಮ್ಮ ಏನಪ್ಪ ಇದು ಹಿಂಗೆ ಅಂತ, ದೊಡ್ಡದಂತ ಗೊತ್ತು, ಆದ್ರೆ ಇದನ್ನ ಹಿರಿದು ಅಂತ ಬರೀಬೇಕು. ಈ ತರ ಕೊಟ್ಟಾಗ ನೀವು ಈ ತರ ಮಾಡ್ಬೇಕು. ಇದು ಗುಣವಾಚಕ, ಇದು ನುಡಿಗಟ್ಟು. ಇನ್ನೊಂದೇನ್ ಕೊಡ್ತಾರೆ ಅಂದ್ರೆ ನೋಡ್ರಿ, ವಿಭಕ್ತಿ ಪ್ರತ್ಯಯ ಕೊಡ್ತಾರೆ. ವಿಭಕ್ತಿ. ವಿಭಕ್ತಿ ಪ್ರತ್ಯಯ ಹೇಗ್ ಸರ್? ವಿಭಕ್ತಿ ಪ್ರತ್ಯಯ ಗುರುತಿಸಿದ್ರೆ ವೆರಿ ಈಸಿ. ಲಾಸ್ಟ್ ಅಲ್ಲಿ ನೋಡ್ಬೇಕು. ಓಕೆ, ಲಾಸ್ಟ್ ಅಲ್ಲಿ ನೋಡ್ಬೇಕು. ಲಾಸ್ಟ್ ಅಲ್ಲಿ ಏನೋ ಒಂದು ಕೊಟ್ಟಿರ್ತಾರೆ, ಅದನ್ನ ನೋಡ್ಬೇಕು. ಇದು ಟೋಟಲ್ ಒಂದು 7 ವಿಭಕ್ತಿ ಪ್ರತ್ಯಯ ಬರ್ತವೆ. ನಮ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ಮೇಷ್ಟ್ರುಗಳು ಹೇಳ್ತಾರೆ, ಅದ್ರು ಒಂದು ಹಾಡುಗಳು ಹೇಳುತ್ತಂಗೆ ಹೇಳ್ಕೊಡ್ತಾರೆ ನಮ್ಗೆ. ಓ ಅನ್ನು ಇಂದ ಹೀಗೆ ಅಲ್ಲಿ ವಿಭಕ್ತಿ ಪ್ರತ್ಯಯವ ಕಲಿಯೋ ಇಲ್ಲಿ ಅಂತ ಈ ತರ ಹೇಳ್ಕೊಡ್ತಾ ಇದ್ರು ನೋಡ್ರಿ. ಅದ್ರಲ್ಲಿ ನಿಮ್ಗೆ ಗೊತ್ತಿರ್ಬೇಕಾದ್ರೆ ಅಂದ್ರೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ನೋಡ್ರಿ ಇಷ್ಟು ಗೊತ್ತಿರೋದು, ಷಷ್ಠಿ, ಸಪ್ತಮಿ. ಇಲ್ಲೇ ಬರ್ತು ತೋರಿಸ್ತೀನಿ ನೋಡ್ರಿ. ಪ್ರಥಮ ಉ, ದ್ವಿತೀಯ ಅನ್ನು ಅಲ್ವಾ, ತೃತೀಯ ಇಂದ, ಚತುರ್ಥಿ ಗೆ ಕೆ ಅಥವಾ ಹೀಗೆ, ಅದಕ್ಕೂ ಗೇನೆ ಬರ್ತದೆ. ಪಂಚಮಿ ನೋಡ್ರಿ, ಇದೊಂದು ಸ್ವಲ್ಪ ಸ್ಪೆಷಲ್, ದೆಸೆಯಿಂದ. ದೆಸೆಯಿಂದ. ಷಷ್ಠಿ ಆ, ಸಪ್ತಮಿ ಅಲ್ಲಿ. ಓಕೆ, ಇದನ್ನ ಕೊಟ್ರೆ ಮಾಡ್ತೀರಿ. ಇದು ಗೊತ್ತಿರೋದು, ಇದು ಎಲ್ಲರಿಗೂ ಈಸಿ ಆಗಿರ್ತದೆ. ಇದನ್ನ ಏನ್ ಮಾಡ್ತಾನೆ ಅಂದ್ರೆ ನಿಮ್ಗೆ ಒಂದೊಂದ್ಸತಿ ನೋಡ್ರಿ ಇಲ್ಲಿ ಏನಾಗ್ಬಿಡ್ತದೆ ನೋಡ್ರಿ. ಇಲ್ಲಿ ಏನ್ ಕೇಳ್ತಾನೆ? ಇದನ್ನ ಅವನು, ಅವನು ಅಂತ ಬಂದ್ರೆ ಏನು? ಇಲ್ಲಿ ಲಾಸ್ಟ್ ಅಲ್ಲಿ ನೋಡ್ಬೇಕು. ಲಾಸ್ಟ್ ಅಲ್ಲಿ ಏನಂತ ಹೇಳ್ತಿದೀವಿ? ಏನಂತ ನಾವು ಇದ್ ಮಾಡ್ತಾ ಇದೀವಿ ಅಂದ್ರೆ ಊ ಅಂತ ಹೇಳ್ತೇವೆ ಲಾಸ್ಟ್. ಅವನು ಊ ಅಂತ ಬಂದ್ರೆ ಪ್ರಥಮ. ಅವನನ್ನು ಅನ್ನು ಆಗ್ತದೆ ದ್ವಿತೀಯ. ಅವನಿಂದ ತೃತೀಯ. ಅವನಿಗೆ ಚತುರ್ಥಿ. ಅವನ ದೆಸೆಯಿಂದ ಪಂಚಮಿ. ಷಷ್ಠಿಗೆ ಅವನ ಷಷ್ಠಿ. ಸಪ್ತಮಿ ಅವನಲ್ಲಿ. ನೋಡ್ರಿ ಅಲ್ಲಿ ನಾವು ಲಾಸ್ಟ್ ಅಲ್ಲಿ ಏನ್ ಉಚ್ಚಾರಣೆ ಮಾಡ್ತೀವೋ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರ್ತದೆ. ಈಗ ನಿಮ್ಗೆ ವಿಭಕ್ತಿ ಪ್ರತ್ಯಯದಲ್ಲೇ ಇನ್ನೊಂದು ಕೊಡ್ತೀನಿ, ನೋಡೋಣ ಯಾರು ಹೇಳ್ತೀರಾ. ಇದನ್ನ ನಿಮಗೆ ಕೇಳ್ಬೋದು ನೋಡ್ರಿ. ಈಗ ಇಲ್ಲಿ ಬರ್ತದೆ, ಏನಂತ ಬರ್ತದೆ? ಧರೆಯುಳ್. ಧರೆಯುಳ್ ಅಂತ ಕೊಟ್ಟ. ಏನಂತ ಕೊಟ್ಟ? ಧರೆಯುಳ್. ಇದಕ್ಕೆ ಏನ್ ಮಾಡ್ತೀರಾ? ಯಾವ್ದು? ಯಾವ ವಿಭಕ್ತಿ ಪ್ರತ್ಯಯ ನೋಡಿ ಹೇಳೋಣ. ಗೊತ್ತಿಲ್ಲ? ಧರೆಯುಳ್
ಕೆಲವೊಬ್ರು ಗೊತ್ತಿರ್ತದೆ, ಕೆಲವೊಬ್ರು ಗೊತ್ತಿರಲ್ಲ. ಇದಕ್ಕೆ ನಾವು ಕಲ್ತ್ಕೋಬೇಕಾದ್ರೆ ಏನು ಅಂದ್ರೆ ನೋಡ್ರಿ, ನಿಮ್ಗೆ ಪ್ರಥಮ ಇದು ಕನ್ನಡ, ಸಂಸ್ಕೃತದಲ್ಲೂ ಬರ್ತವೆ. ಸಂಸ್ಕೃತದಲ್ಲಿ ಯಾವ್ದು ಅಲ್ಲೇ ಪಕ್ಕದಲ್ಲಿ ಬರ್ಸ್ಬಿಡ್ತೀನಿ, ಗೊತ್ತಿಲ್ದಿರೋ ಬರ್ಕೊಳ್ರಿ. ಇದ್ರಲ್ಲಿ ನಿಮ್ಗೆ ಎಲ್ಲ ಇಂಪಾರ್ಟೆಂಟ್ ಅಲ್ಲ, ಒಂದಷ್ಟು ಹೇಳ್ತೀನಿ, ಅದನ್ನ ಮಾತ್ರ ಬರ್ಕೊಳ್ರಿ ಸಾಕು. ಹೂ, ಅದರಲ್ಲೂ ಹೂನೆ. ಹಣ್ಣುಗೆ ಅದ್ರಲ್ಲಿ ಏನಂದ್ರೆ ಅಮರಂ. ಅಮರಂ ಯಾವ್ದಾಗುತ್ತೆ? ದ್ವಿತೀಯ. ಅಮರಂ ದ್ವಿತೀಯ. ಸಲಿಲಂ ಇವೆರಡು ದ್ವಿತೀಯನೇ. ಅಂತ ಬರ್ತಾ ಇದೆಯಲ್ಲ, ಅದರಿಂದಾಗಿ ದ್ವಿತೀಯ. ಕರೆಕ್ಟಾ? ಅರ್ಥ ಆಗ್ತಿದ್ಯಾ? ಅಂತ ಬರ್ತದೆ. ಇಂದ, ಅದರಲ್ಲೂ ಇಂದಾನೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಗೆ ಇದ್ರಲ್ಲ, ಅದರಲ್ಲೇ ಬರ್ತದೆ. ಇದು ದೆಸೆಯಿಂದಾಗೆ ಅತ್ತಣಿಂ ಅಂತ ಬರ್ತದೆ. ದೆಸೆಯಿಂದ ಅತ್ತಣಿಂ, ಅವನ ಅತ್ತಣಿಂ, ಇವನ ಅತ್ತಣಿಂ ಏನ್ ಬರ್ತದೋ ಆ ಅತ್ತಣಿಂ ಅಂತ ಬಂದ್ರೆ ಪಂಚಮಿ ಅಂತ ಅರ್ಥ. ಕನ್ನಡದಲ್ಲಿ ದೆಸೆಯಿಂದ ಅಂತ ಬಂದ್ರೆ ಪಂಚಮಿ ಅಂತ ಅರ್ಥ. ಷಷ್ಠಿ ಇದೆಯಲ್ಲ, ಅದೇನೆ ಒಳ್ಳು. ಹಂಗಾರೆ ದರೆಯೊಳ್ಳು ಏನಾಗುತ್ತೆ? ಷಷ್ಠಿ ಆಗುತ್ತೆ. ದರೆಯೊಳ್ಳು ಏನಾಗುತ್ತೆ? ಷಷ್ಠಿ ಆಗುತ್ತೆ. ಇನ್ನ ಸಪ್ತಮಿಗೆ ಅಲ್ಲಿ ಸಾರಿ ಇದಕ್ಕಲ್ಲ, ಒಳ್ಳು ಇದಕ್ಕೆ ಬರುತ್ತೆ. ಷಷ್ಠಿ ಅಲ್ಲ, ಸಪ್ತಮಿ, ಅದಕ್ಕೂ ಆನೆ. ಇದು ಒಂದ್ ಸ್ವಲ್ಪ ಮಿಸ್ಟೇಕ್, ಇದು ಕಮ್ಮಿ. ಇಲ್ಲಿ ಇದಕ್ಕೆ ಒಳ್ಳು. ಸಪ್ತಮಿ ಅಲ್ಲಿ ಒಳ್ಳು, ಇಲ್ಲಿ ನೆನ್ಪಿಟ್ಕೊಂಡು. ಇದು ಈಸಿ. ಹೂವನ್ನು ಇಂದ ಈಗ ಅಲ್ಲಿ, ದೆಸೆಯಿಂದ ಪಂಚಮಿ. ಇಲ್ಲಿ ಅಮ್ಮ ಆಗ್ಬೇಕು ದ್ವಿತೀಯಗೆ, ಇದು ಪಂಚಮಿಗೆ ಅತ್ತಣಿಂ ಆಗ್ಬೇಕು, ಸಪ್ತಮಿಗೆ ಒಳ್ಳಾಗ್ಬೇಕು. ಇದು ಸಪ್ತಮಿಗೆ ಒಳ್ಳಾಗ್ಬೇಕು. ದರೆಯೊಳ್ ಅದೇನಾಗುತ್ತೆ? ಸಪ್ತಮಿ ಆಗ್ತದೆ. ಇನ್ನು ನಿಮ್ಗೆ ಈಸಿಯಾಗಿ ಹೇಳ್ಬೇಕು ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಯಾವ್ದಪ್ಪ ಅಂದ್ರೆ ನಿಮ್ಗೆ ಗದ್ಯದೊಳ್, ಪದ್ಯದೊಳ್ ಇದೇನಾಗ್ತವೆ? ಸಪ್ತಮಿ ಆಗ್ತದೆ. ಇದೇನಾಗ್ತದೆ? ಸಲಿಲಂ ಅಮರಂ ಎಲ್ಲ ದ್ವಿತೀಯ ಆಗ್ತದೆ. ಇದೊಂದು ಮಾತ್ರ ಕರೆಕ್ಟ್ ನೆನ್ಪಿಟ್ಕೊಳ್ರಿ ಸಾಕು. ಸೊ ಇವತ್ತು ಯಾವ್ದು ಕಲ್ತ್ರಿ? ನುಡಿಗಟ್ಟು, ಗುಣವಾಚಕ, ವಿಭಕ್ತಿ, ಪ್ರತ್ಯಯ. 2 ಮಾರ್ಕ್ಸ್ ಬಂದೇ ಬರ್ತದೆ, ಬಿಡಬಾರ್ದು. 100% ಇದು ಆನ್ಸರ್ ಅಲ್ಲೇ ಇರ್ತದೆ. ಅದು ಏನಿಲ್ಲ, ಅದೊಂದು 4 ಪದ ನೆನ್ಪಿಟ್ಕೊಂಡ್ರೆ ಅದ್ರಲ್ಲಿ 2 ಮಾರ್ಕ್ಸ್ ಬರ್ತದೆ. ಇದು ನುಡಿಗಟ್ಟು, ನೀವು ನಾರ್ಮಲ್ ಆಗಿ ದಿನನಿತ್ಯ ಕೇಳ್ತಾ ಇರ್ತೀರಲ್ಲ, ಅದನ್ನ ಮಾಡಿದ್ರೆ ಬರ್ತದೆ. ಸೊ ಇದಿಷ್ಟು ನಿಮ್ಮ ಕ್ಲಾಸ್ ಆಗಿತ್ತು. ಮುಂದಿನ ದಿನಗಳಲ್ಲಿ ಪತ್ರಲೇಖನ ಮತ್ತು ಪ್ರಬಂಧ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.